ಇಲ್ಲಿ ಗೃಹ ಸಚಿವರನ್ನ ಟಾರ್ಗೆಟ್ ಮಾಡಬೇಕು ಅಂತಲೋ ಅಥವಾ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಪದೇ ಪದೇ ಪ್ರಶ್ನೆ ಕೇಳಬೇಕು ಅಂತಲೋ ಉದ್ದೇಶ ಅಲ್ಲ. ಆದರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳ ಬಗ್ಗೆ ಬೆಳಕು ಚೆಲ್ಲೋದು, ಜನರಿಗೆ ಅದನ್ನ ಗಮನಕ್ಕೆ ತರೋದು, ಹಾಗೆ ಆಡಳಿತಾರೂಢ ಪಕ್ಷವಾದ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾವ ಪಕ್ಷ ಆಡಳಿತವನ್ನ ನಡೆಸ್ತಾ ಇದೆ ಅದಕ್ಕೆ ಇರುವ ವಸ್ತುಸ್ಥಿತಿಯನ್ನ ಮತ್ತೆ ಮತ್ತೆ ನೆನಪು ಮಾಡೋದು ಮಾಧ್ಯಮಗಳ ಕರ್ತವ್ಯ. ಆ ಕರ್ತವ್ಯವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಕೇವಲ ಗಾಳಿಲಿ ಗುಂಡು ಹೊಡೆಯೋದಲ್ಲ, ಅಂದ್ರೆ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಿದೆ ಅಂತ ಹೇಳಿ ಸುಮ್ಮನೆ ಹೇಳಬೇಕು ಅಂತ ಹೇಳೋದಲ್ಲ. ಸ್ಟ್ಯಾಟಿಸ್ಟಿಕ್ಸ್ ವಿತ್ ಡೇಟಾ, ಅಂಕಿ ಸಂಖ್ಯೆಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆ ಮೂಲಕ ಗೃಹ ಇಲಾಖೆಗೆ ನೇರವಾದ ಪ್ರಶ್ನೆ. ಪ್ರತಿ ಬಾರಿ ಪ್ರಶ್ನೆ ಮಾಡಿದಾಗಲೂ ಕೂಡ ಕಾಂಗ್ರೆಸ್ಸಿಗರು ಹೇಳೋದು ಬಿಜೆಪಿ ಅವಧಿಯಲ್ಲಿ ಏನು ಆಗೇ ಇರಲಿಲ್ವಾ, ಇನ್ಫ್ಯಾಕ್ಟ್ ಬಿಜೆಪಿ ಅವಧಿಯಲ್ಲೇ ಹೆಚ್ಚಿತ್ತು ಅಪರಾಧ ಪ್ರಕರಣಗಳು ಅಂತ ಹೇಳಿ. ನಮಗೆ ಪೊಲೀಸ್ ಇಲಾಖೆಯ ಸೋರ್ಸ್ಗಳಿಂದಲೇ ಸಿಕ್ಕೋ ಮಾಹಿತಿ ಪ್ರಕಾರ ಬಿಜೆಪಿ ಅವಧಿ ಅಂದ್ರೆ ಬಿಜೆಪಿ ಅವಧಿಯ ಕಡೆ ವರ್ಷ 2022-23ನೇ ವರ್ಷದಲ್ಲಿ ಆದ ಅಪರಾಧ ಪ್ರಕರಣಗಳ ಸಂಖ್ಯೆ, ಹಾಗೆ ಈಗ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದ ನಂತರ 2023-24ನೇ ಆ ಅವಧಿಯಲ್ಲಿ ಆದ ಅಪರಾಧ ಪ್ರಕರಣಗಳನ್ನು ತುಲನೆ ಮಾಡಿ ಕಂಪೇರ್ ಮಾಡಿ ಗಮನಿಸ್ತಾ ಹೋಗೋಣ. ಯಾವ್ಯಾವ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಏರಿಕೆಯಾಗಿದೆಯಾ ಅಥವಾ ಇಳಿಕೆಯಾಗಿದೆಯಾ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ. ಮತ್ತೆ ಹೇಳ್ತೀನಿ, ಇದು ಕೇವಲ ಬಿಜೆಪಿ ಸರ್ಕಾರದ ಅವಧಿಯ ಕಡೆ ವರ್ಷ 2023-23ನೇ ಸಾಲಿನ 22-23ನೇ ಸಾಲಿನ ಲೆಕ್ಕಾಚಾರ, ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದು ಒಂದು ವರ್ಷದ ಅವಧಿಯ ಲೆಕ್ಕಾಚಾರ. ಗಮನಿಸ್ತಾ ಹೋಗೋಣ. ಕೊಲೆ ಪ್ರಕರಣದಿಂದ ಪ್ರಾರಂಭವಾಗಿ ಗಮನಿಸ್ತಾ ಇದ್ದೀರಿ, ಕೊಲೆ ಪ್ರಕರಣಗಳು ಬಿಜೆಪಿ ಅವಧಿಯ ಕಡೆ ಒಂದು ವರ್ಷದಲ್ಲಿ ದಾಖಲಾಗಿದ್ದು 173. ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ 207 ಕೊಲೆ ಪ್ರಕರಣಗಳು. ಅಲ್ಲಿಗೆ ಕೊಲೆ ಪ್ರಕರಣಗಳಲ್ಲಿ 31% ಏರಿಕೆಯಾಗಿದೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ 31%, 31% ಹೆಚ್ಚಿಗೆ ಆಗಿದೆ. ಕಳ್ಳತನ ಪ್ರಕರಣಗಳು ಬಿಜೆಪಿ ಅವಧಿಯಲ್ಲಿ 477 ಕಳ್ಳತನ ಪ್ರಕರಣಗಳು ವರದಿಯಾಗಿತ್ತು ರಾಜ್ಯಾದ್ಯಂತ. ಇನ್ನು ಕಾಂಗ್ರೆಸ್ನ ಅವಧಿಯ ಮೊದಲ ಒಂದು ವರ್ಷದಲ್ಲಿ 673 ಕಳ್ಳತನ ಪ್ರಕರಣದಲ್ಲೂ ಕೂಡ 41% ಏರಿಕೆಯಾಗಿದೆ ಕೈ ಸರ್ಕಾರ ಬಂದ ನಂತರದಲ್ಲಿ. ವೆರಿ ಇಂಪಾರ್ಟೆಂಟ್, ಲೈಂಗಿಕ ಕಿರುಕುಳದ ವಿಚಾರವನ್ನು ನಾವು ಗಮನಿಸಿದಾಗ ಬಿಜೆಪಿ ಅವಧಿಯಲ್ಲಿ 731 ಒಂದು ವರ್ಷದ ಅವಧಿಯಲ್ಲಿ ದಾಖಲಾದ ಪ್ರಕರಣಗಳು. ಅದೇ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಗಮನಿಸಿ 1163 ಲೈಂಗಿಕ ಕಿರುಕುಳದ ಪ್ರಕರಣಗಳು ಅಧಿಕೃತವಾಗಿ ದಾಖಲಾಗಿರೋದಿದೆ. ಎಷ್ಟೋ ಪ್ರಕರಣಗಳು ಪೊಲೀಸ್ ಠಾಣೆಯ ಮೆಟ್ಟಿಲೇ ಇರೋದಿಲ್ಲ. ಮೆಟ್ಟಿಲೇರಿದ್ರೂ ಕೂಡ ಅಲ್ಲಿ FIR ಹಂತಕ್ಕೆ ಹೋಗಿ ತನಿಖೆ ಆಗೋ ಹಂತಕ್ಕೆ ಹೋಗೋದಿಲ್ಲ. ಇವೆಲ್ಲವೂ ಕೂಡ ಅಧಿಕೃತವಾಗಿ ರಿಜಿಸ್ಟರ್ ಆಗಿರುವ ಕಂಪ್ಲೇಂಟ್ಗಳ ಸಂಖ್ಯೆ. 731 ಬಿಜೆಪಿ ಅವಧಿ, ಕಾಂಗ್ರೆಸ್ ಅವಧಿಯಲ್ಲಿ 1163, 55%. ಕಾಂಗ್ರೆಸ್ ಆಡಳಿತದ ಒಂದು ವರ್ಷದ ಅವಧಿಯಲ್ಲಿ 55%ನಷ್ಟು ಲೈಂಗಿಕ ಕಿರುಕುಳದ ಪ್ರಕರಣಗಳಲ್ಲಿ ಏರಿಕೆಯಾಗಿದೆ. ಮಕ್ಕಳ ವಿರುದ್ಧದ ಕ್ರೈಮ್, ಪುಟ್ಟ ಮಕ್ಕಳ ಮೇಲಾಗ್ತಾ ಇರುವ ದೌರ್ಜನ್ಯ, ಶೋಷಣೆ ಪ್ರಕರಣಗಳು ಬಿಜೆಪಿ ಅವಧಿಯಲ್ಲಿ ದಾಖಲಾಗಿದ್ದು 561, ಕಾಂಗ್ರೆಸ್ ಅವಧಿಯಲ್ಲಿ ದಾಖಲಾಗಿರುವುದು 631, 12.5% ಏರಿಕೆಯಾಗಿದೆ. ಕೇವಲ ಮಹಿಳೆಯರ ವಿರುದ್ಧದ ಕ್ರೈಮ್ಗಳ ಸಂಖ್ಯೆಯನ್ನೇ ನಾವು ಗಮನಿಸಿದಾಗ ಬರೋಬ್ಬರಿ 3260 ಪ್ರಕರಣಗಳು. ಪ್ರಶ್ನೆ ಕೇಳಬೇಕಲ್ವಾ, ಗೃಹ ಸಚಿವರು ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನೇಮಕ ಮಾಡಿರೋದೇ ಇಂಥ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತಹ ಕಟ್ಟುನಿಟ್ಟಿನ ಆಡಳಿತವನ್ನ ನಡೆಸಲಿ ಅಂತ ಅಲ್ವಾ? ಗರಂ ಆಗೋದು ಮಾಧ್ಯಮಗಳ ಮೇಲೆ ಮಾತ್ರ ಅಲ್ಲ, ಇಂಥ ಹೇಯ ಕೃತ್ಯವನ್ನ ನಡೆಸಿ ಸಿಗಾಕೊಳ್ತಿದ್ದಾರಲ್ಲ ಅವ್ರ ಮೇಲೆ ತೋರಿಸಿ ನಿಮ್ಮ ಗರಮನ್ನು. ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಏನಾದರೂ ಪೊಲೀಸ್ ಇಲಾಖೆಯಲ್ಲಿ ಹಿಂದೆಟಾಗ್ತಾ ಇದ್ರೆ ಅವ್ರ ಮೇಲೆ ತೋರಿಸಿ ಗರಮನ್ನ. ಪರಮೇಶ್ವರ್ ಸಾಹೇಬ್ರೆ, ಅವತ್ತು ಮಾಧ್ಯಮದವರು ದರ್ಶನ್ ವಿಚಾರವನ್ನ ಪ್ರಶ್ನೆ ಮಾಡಿದಾಗ ಇದೊಂದೇ ವಿಚಾರನ ಅಂತ ಕೇಳಿದ್ದೀರಿ. ಇವತ್ತು ಇಷ್ಟು ವಿಚಾರವನ್ನ ನಿಮ್ಮ ಮುಂದಿಟ್ಟಿದ್ದೀವಿ. ಮಕ್ಕಳ ಮೇಲೆ ನಡೀತಾ ಇರುವ ದೌರ್ಜನ್ಯ, ಮಹಿಳೆಯರ ಮೇಲೆ ನಡೀತಾ ಇರುವ ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು, ಕಳ್ಳತನ, ಸುಲಿಗೆ, ಕೊಲೆ ಯತ್ನ, ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಶೇಕಡವಾರು ಪ್ರಮಾಣ ಏರಿಕೆಯಾಗಿದೆ ನಿಮ್ಮ ಅವಧಿಯಲ್ಲಿ. ಪ್ರಶ್ನೆ ನಾವು ಮಾಡಿದ್ದೀವಿ, ಉತ್ತರ ಕೊಡ್ತಾರ ಪರಮೇಶ್ವರ್ ಅವರು? ಕಾದ್ ನೋಡೋಣ. ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ ಧ್ರುವ ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ದರ್ಶನ್ ವಿಚಾರ ಬಿಟ್ಟು ಬೇರೆ ವಿಚಾರ ಮಾತನಾಡಿ ಅಂದಿದ್ರು ಗೃಹ ಸಚಿವರು. ಮಾತನಾಡ್ತಿದ್ದೀವಿ ಇವತ್ತು, ಡೇಟಾ ಸಮೇತ ಬಯಲಿಗೆ ಎಳೆದಿದ್ದೇವೆ. ಕಾಂಗ್ರೆಸ್ ಅವಧಿ ಬಂದ ನಂತರದಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಯಾವ ರೀತಿ ಏರಿಕೆ ಆಗಿದೆ ಅಂತ ಹೇಳಿ ಉತ್ತರ ಕೊಡ್ತಾರಾ ಪರಮೇಶ್ವರ್ ಅವರು, ಅಥವಾ ಮೀಟಿಂಗ್ ನಲ್ಲೇ ಬ್ಯುಸಿ ಇರ್ತಾರಾ ಅಂತ ಹೇಳಿ? ಎಸ್ ಸ್ಮಿತಾ, ಮುಖ್ಯವಾಗಿ ಪರಮೇಶ್ವರ್ ಅವರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಮಾಧ್ಯಮದ ಎದುರಿಗೆ ನಿಮಗೆ ದರ್ಶನ್ ಸುದ್ದಿ ಮಾತ್ರ ಕಾಣಿಸೋದ ಎನ್ನುವಂತ ಒಂದು ಗರಂ ಆಗಿ ಮಾತನಾಡಿದ್ರು. ಆದ್ರೆ ಗೃಹ ಸಚಿವರ ಗಮನಕ್ಕಿರ್ಲಿ, ರಿಪಬ್ಲಿಕ್ ಕನ್ನಡ ಇರ್ಬೋದು, ಈ ಬಗ್ಗೆ
ರಾಜ್ಯದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಕ್ರೈಮ್ಗಳ ಬಗ್ಗೆನೂ ಕೂಡ ಸರ್ಕಾರದ ಗಮನವನ್ನ ತರ್ತಾ ಇದೆ. ಇತ್ತೀಚೆಗೆ ಆದಂತಹ ಒಂದು ಲೈಂಗಿಕ ದೌರ್ಜನ್ಯ, ರೇಪ್ ಪ್ರಕರಣ ಇರಬಹುದು, ಹಾಗೆ ಮರ್ಡರ್ ಪ್ರಕರಣಗಳ ಸಾಲು ವರದಿಗಳನ್ನ ತೋರಿಸಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ, ಅಭಿಯಾನವನ್ನ ಕೂಡ ಮಾಡ್ತಾ ಇದೆ. ಕೆಲವೊಂದಿಷ್ಟು ಲೆಕ್ಕವನ್ನ ನೋಡ್ತಾ ಹೋದ್ರೆ ಕಾಂಗ್ರೆಸ್ ಅವಧಿಯಲ್ಲೇ ಈ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ನೀವು ಕೂಡ ಒಂದು ಡೇಟಾವನ್ನ ಹೇಳ್ತಾ ಇದ್ರಿ, 2022-23 ಅಂದ್ರೆ ಬಿಜೆಪಿ ಅವಧಿಯ ಅಂತಿಮ ಅವಧಿ ಏನಿದೆ ಆವಾಗ ನಡೆದಂತಹ ಕ್ರೈಮ್ಗಳು, ಹಾಗೆ ಈಗ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂತೋ, ಗೃಹ ಸಚಿವರು ಯಾವಾಗ ಇವರು ಪರಮೇಶ್ವರ್ ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು, ಅದಾದ ನಂತರ ಆದಂತಹ ಕ್ರೈಮ್ಗಳ ಲೆಕ್ಕಾಚಾರ ಕೂಡ ಈಗ ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು. ಸರ್ಕಾರ ಕೂಡ ಇದರ ಬಗ್ಗೆ ಯೋಚನೆಯನ್ನ ಮಾಡಬೇಕು. ಇತ್ತೀಚೆಗಷ್ಟೇ ಸಾಲು ಕೊಲೆಗಳು ನಡೀತಾ ಇದ್ದಾವೆ, ಕ್ರೈಮ್ಗಳು ಆಗ್ತಾ ಇದ್ದಾವೆ, ಕಳ್ಳತನ ಆಗ್ತಾ ಇದೆ, ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ, ಮಕ್ಕಳ ಮೇಲೆ ಶೋಷಣೆ ಆಗ್ತಾ ಇದೆ. ಯಾವ್ದು ಆಗ್ತಾ ಇದ್ರು ಕೂಡ ಗೃಹ ಸಚಿವರು ಖಾಲಿ ಒಂದು ವಿಚಾರದ ಬಗ್ಗೆ ಮಾಧ್ಯಮದ ಬೆರಳು ತೋರಿಸಿ ಮಾತಾಡ್ತಾ ಇದ್ದಾರೆ. ನಾವು ಮಾಧ್ಯಮದ ಬದ್ಧತೆಯನ್ನ ತೋರಿಸುವಂತ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ, ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದೀವಿ. ಈ ಕಾಂಗ್ರೆಸ್ ಸರ್ಕಾರದ ಅವಧಿ ಬಂದ ನಂತರವೇ ನಾವು ನೋಡ್ತಾ ಹೋಗೋದಾದ್ರೆ ಮುಖ್ಯವಾಗಿ ಕೊಲೆ ಕೇಸ್ಗಳ ಸಂಖ್ಯೆ 173 ಇತ್ತು, ಆದ್ರೆ ಈಗ ಈ ಸಂಖ್ಯೆ 2023-24ನೇ ಸಾಲಿನಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದೆ ನೋಡಿ, ಅದೇ ಕಾಲದಲ್ಲಿ 207 ಪ್ರಕರಣಗಳು ಅಂದ್ರೆ 31% ಕೊಲೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದಾವೆ. ಬೆಂಗಳೂರು ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಧಾರವಾಡ ಇರ್ಬೋದು, ಬೆಂಗಳೂರಿನ ಅಂದ್ರೆ ಈ ರಾಜ್ಯದ ಹಲವು ಭಾಗದಲ್ಲಿ ಕೂಡ ಕ್ರೈಮ್ಗಳ ಸಂಖ್ಯೆ, ಕೊಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಅಪರಾಧಿಗಳಿಗೆ ಅಂದ್ರೆ ಪೊಲೀಸರ ಮೇಲೆ ಭಯವಿಲ್ಲ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ನಾವು ಮಾಡುವಂತಹದನ್ನ ಈ ಡೇಟಾಗಳು ತೋರಿಸ್ತಾ ಇದ್ದಾವೆ. ಇನ್ನು ಕಳ್ಳತನ ಕೇಸ್ಗಳ ಸಂಖ್ಯೆ ಕೂಡ ಸುಮಾರು 41% ಜಾಸ್ತಿ ಆಗಿದೆ, 673 ಆಗಿದೆ. ಮಹಿಳೆಯರ ಮೇಲೆ ಆದಂತಹ ದೌರ್ಜನ್ಯ ಪ್ರಕರಣ, ಲೈಂಗಿಕ ಕಿರುಕುಳ 1163 ಪ್ರಕರಣ ಅಂದ್ರೆ 55% ಜಾಸ್ತಿ ಆಗಿದೆ. ಇದು ಕೂಡ ಗಂಭೀರವಾದ ವಿಚಾರವೇ. ಗೃಹ ಸಚಿವರು ಇದ್ರ ಬಗ್ಗೆ ಕೂಡ ಗಮನವನ್ನ ಹರಿಸಬೇಕು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಕೇವಲ ಮಾಧ್ಯಮಗಳ ವಿಚಾರದಲ್ಲಿ ಮಾತ್ರ ಮಾತಾಡ್ತಾರೆ, ದರ್ಶನ್ ವಿಚಾರವನ್ನ ಮಾತ್ರ ನೀವು ತೋರಿಸ್ತಾ ಇದ್ದೀರಾ, ಅದೊಂದು ಬಿಟ್ರೆ ಬೇರೆ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದಿಷ್ಟು ಕ್ರೈಮ್ಗಳು ರಾಜ್ಯದಲ್ಲಿ ಕಾಣಿಸ್ತಾ ಇದ್ರು ಕೂಡ ಗೃಹ ಸಚಿವರು ಇದನ್ನ ಪ್ರಶ್ನೆ ಮಾಡುವ ಬದಲು ಅಧಿಕಾರಿಗಳನ್ನ ಸರಿಯಾಗಿ ಅಂದ್ರೆ ಈ ವಿರುದ್ಧ ಹೇಗೆ ಕ್ರಮವನ್ನ ಕೈಗೊಳ್ಳಬೇಕು ಎನ್ನುವಂಥದ್ದನ್ನ ಕೂಡ ಚರ್ಚೆಯನ್ನ ನಡೆಸಬೇಕಾಗಿದೆ. ಸ್ಮಿತಾ, ಅದನ್ನು ಬಿಟ್ಟು ಈಗ ಮಾಧ್ಯಮಗಳಿಗೆ ಬೆರಳು ತೋರಿಸಿ ಮಾತಾಡ್ತಾ ಇರೋದು ಸರಿಯಲ್ಲ ಅನ್ನುವಂಥದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇರುವಂತಹ ಮಾತುಗಳು. ರೈಟ್, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.